ಪಾಟೀಲ್ ಸರ್, ಇಷ್ಟು ಚಂದ ಮಾತು ಇಲ್ಲಿವರೆಗೆ ಯಾರು ಆಡಿರ್ಲಿಕ್ಕಿಲ್ಲ. ಈವನ್ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಸಹಿತ ಇಷ್ಟು ಚಂದ ಆಡಿಲ್ಲ. ಖುಷಿ ಆಯ್ತು. ಆದ್ರೆ ಸರ್ಕಾರದ ವಿಷಯದಲ್ಲಿ 2 ಪಾಯಿಂಟ್ ಹೇಳ್ತೇನೆ. ನನಗೆ ಸೆಷನ್ ನಲ್ಲಿ ಸಿಕ್ಕಿದ ಒಳ್ಳೊಳ್ಳೆ ಉತ್ತರಗಳಲ್ಲಿ ಆಕ್ಷನ್ ಪ್ಲಾನ್ ಇರಲ್ಲ ಮತ್ತೆ ಎಕ್ಸಿಕ್ಯೂಷನ್ ಇರಲ್ಲ ಅನ್ನೋದಕ್ಕೆ ನಾನು 2 ಉದಾಹರಣೆ ನಿಮ್ಮ ಎದುರಿಗೆ ಹೇಳಿ ಇಡ್ತೇನೆ. ಅಲ್ಲಿ ನೀವು ಹೇಳಿದ್ದು ಮಾತ್ರ ನಾವು ಸಮಾಧಾನ ಮಾಡ್ಕೊಂಡು ಹೋಗ್ಬೋದು. ಒಂದೇ ವಿಷಯ, 7 ಗಂಟೆ ಮೇಲೆ ಎಂಟೈರ್ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಸ್ ಡೆಡ್. ಉಪಮುಖ್ಯಮಂತ್ರಿಗಳೇ, ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ. ಯಾಕಂತೇಳಿ ನೀವು ಹೇಳಿದ 100% ರೈಟ್ ಇದೆ. ನೀವು ಏನ್ ನಿರ್ಧಾರ ತಗೊಳ್ತೀವಿ, ನಾವೆಲ್ಲ ಜಿಲ್ಲೆಯ ಜನ ನಿಮ್ಮೊಟ್ಟಿಗೆ ಇದ್ದೇವೆ. 320 ಕಿಲೋಮೀಟರ್ ನಮ್ಮ ಬೀಚ್ ಏರಿಯಾ, ಕರಾವಳಿ ಪ್ರದೇಶ. 320 ಕಿಲೋಮೀಟರ್ ನಲ್ಲಿ 40 ನೋಡ್ಸ್ ಗಳನ್ನ ಈಗಾಗಲೇ ನಾವು ಗೊತ್ತು ಮಾಡಿದ್ದೇವೆ, ಗುರುತಿಸಿದ್ದೇವೆ. ಅದಕ್ಕಾಗಿ ನಾವು ಟೆಂಡರ್ಗಳನ್ನು ಕರೆದಿದ್ವಿ. 6 ಜನ ರೆಸ್ಪಾನ್ಸ್ ಮಾಡಿದ್ರು. ಆದ್ರಿಂದ ನಾನು ನಮ್ಮ ಹಿರಿಯ ಅಧಿಕಾರಿಗಳನ್ನ ಕಳಿಸಿ 2-3 ಕಡೆ ವರ್ಕ್ಶಾಪ್ ಮಾಡಿದ್ದೀನಿ. ಮುಂಬೈದವ್ರನ್ನು ಸಹಿತ ಆಸಕ್ತರಿಗೆ ಬರೋದಕ್ಕೆ ಆಮಂತ್ರಣ ನೀಡಿಸಿದ್ದೇವೆ ಅಧ್ಯಕ್ಷ. ಆ 40 ನೋಡ್ಗಳನ್ನು ನಾವು ಸಂಪೂರ್ಣವಾಗಿ ಅಭಿವೃದ್ಧಿಪಡಿಸಿದಾಗ ಒಂದು ದೊಡ್ಡ ಬದಲಾವಣೆ ಕಾಣ್ತದೆ. ಅಷ್ಟೇ ಅಲ್ಲ, ಇವತ್ತು ಬೀಚಸ್ ಈ ಪ್ರದೇಶದಲ್ಲಿ ಈ ಸೀ ಪ್ಲೇನ್ ಏನಿದೆ, ಸೀ ಪ್ಲೇನ್ ವಿಮಾನಗಳು ಸಮುದ್ರದಲ್ಲಿ ನೀರಿನ ಮೇಲೆ ಇಳಿತಕ್ಕಂಥದ್ದು, ಇನ್ಲ್ಯಾಂಡ್ ವಾಟರ್ಸ್ ಅಂಡ್ ಸಿ ವಾಟರ್, ಆ ಒಂದು ವ್ಯವಸ್ಥೆಯನ್ನ ಮಾಡೋದಕ್ಕಾಗಿ ಈಗಾಗಲೇ ನಾವು ಚಿಂತನೆ ಮಾಡಿದ್ದೇವೆ. ನಮ್ಮ ಹಿರಿಯ ಅಧಿಕಾರಿಗಳನ್ನ ಬೇರೆ ಬೇರೆ ರಾಷ್ಟ್ರಗಳ ಜೊತೆಗೂ ಸಹಿತ ಸಂಪರ್ಕ ಮಾಡಿ ರಷ್ಯಾದಿಂದ ಅವರು ಆಸಕ್ತರಿದ್ದಾರೆ, ಅವ್ರನ್ನ ಕರಿಬೇಕಾ ಏನು ಅಂತ ಹೇಳಿ ನಾವೆಲ್ಲ ಚಿಂತನೆ ಮಾಡ್ತಾ ಇದ್ದೇವೆ. ಈ ಸಿ ಪ್ಲೇನ್ ಬಂದಾಗ, ಈ ನೋಡ್ಸ್ ಡೆವಲಪ್ ಆದಾಗ ನಮ್ಮ ಪ್ರದೇಶ ಸಹಿತ ಬಹು ಸುಂದರವಾಗಿರ್ತಕ್ಕಂಥ ಆಕರ್ಷಣೀಯವಾಗಿರ್ತಕ್ಕಂಥ ತಾಣ ಆಗ್ತದೆ. ಆ ದಿಶೆಯೊಳಗೆ ತಮ್ಮೆಲ್ಲರ ಸಹಕಾರವನ್ನ ನಾನು ಈ ಸಂದರ್ಭದಲ್ಲಿ ಕೋರ್ತೇನೆ. ಮಾನ್ಯ ಸಭಾಧ್ಯಕ್ಷ, 1 ನಿಮಿಷ ಬೆಲ್ಲ ಸರ್. ಪಾಟೀಲ್ ಸರ್, ಇಷ್ಟು ಚಂದ ಮಾತು ಇಲ್ಲಿವರೆಗೆ ಯಾರು ಆಡಿರ್ಲಿಕ್ಕಿಲ್ಲ. ಈವನ್ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಸಹಿತ ಇಷ್ಟು ಚಂದ ಆಡಿಲ್ಲ. ಖುಷಿ ಆಯ್ತು. ಆದ್ರೆ ಸರ್ಕಾರದ ವಿಷಯದಲ್ಲಿ 2 ಪಾಯಿಂಟ್ ಹೇಳ್ತೇನೆ. ನನಗೆ ಸೆಷನ್ ನಲ್ಲಿ ಸಿಕ್ಕಿದ ಒಳ್ಳೊಳ್ಳೆ ಉತ್ತರಗಳಲ್ಲಿ ಆಕ್ಷನ್ ಪ್ಲಾನ್ ಇರಲ್ಲ ಮತ್ತೆ ಎಕ್ಸಿಕ್ಯೂಷನ್ ಇರಲ್ಲ ಅನ್ನೋದಕ್ಕೆ ನಾನು 2 ಉದಾಹರಣೆ ನಿಮ್ಮ ಎದುರಿಗೆ ಹೇಳಿ ಇಡ್ತೇನೆ. CRZ ಒಂದಕ್ಕೆ ಏನಂತ ನೀವು ಪ್ಲಾನ್ ಮಾಡದೇ ಇದ್ರೆ ಇದು ಯಾವುದು ಆಗಲ್ಲ. ಅಲ್ಲಿ ನೀವು ಹೇಳಿದ್ದು ಮಾತ್ರ ನಾವು ಸಮಾಧಾನ ಮಾಡ್ಕೊಂಡು ಹೋಗ್ಬೋದು. ಒಂದೇ ವಿಷಯ, ಇದೇ ಸೆಷನ್ ನಲ್ಲಿ ಸಭಾಧ್ಯಕ್ಷರೇ, ವೆಟರ್ನರಿ ಡಾಕ್ಟರ್ ಬಗ್ಗೆ ಇಷ್ಟೇ ಚಂದ ಡಿಸ್ಕಷನ್ ಆಗಿತ್ತು, ಒಂದೇ ಒಂದು ಡಾಕ್ಟರ್ನ ಹಾಕ್ಲಿಲ್ಲ. ಆ ಉತ್ತರಗಳು ಆಗುವಂತಾಗ್ಲಿ ಅನ್ನೋದನ್ನ ಪಾಟೀಲ್ರ ಬಗ್ಗೆ ಇವರು ಅಧ್ಯಕ್ಷರ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಅದನ್ನ ಮಾಡೋದಕ್ಕೆ ಎಲ್ಲಾ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ. ನನಗೆ ಬೇಕಾಗಿರ್ತಕ್ಕಂಥ ಬಲ ತಾವು ಕೊಡಿ, ಹಾಗೂ ತಮಗೆ ಸಮಾಧಾನ ಆಗುವ ರೀತಿಯೊಳಗ ಮಾತ್ರ ಅಲ್ಲ, ಬೇರೆ ಎಂತಿಲ್ಲ ಸರ್, ಬೇರೆ ಏನೂ ಇಲ್ಲ. CRZ ಏನು ಅಂತ ನೀವು ಹೇಳದೇ ಇದ್ರೆ ಇದು ಯಾವುದು ಆಗಲ್ಲ ಸರ್. ಇದೇ ವಿಷಯ ಇಲ್ಲ, ನೀವು ತಾವು ಗಮನಿಸಲಿಲ್ಲ. ಅದರಲ್ಲಿ ನಾವು ಓದ್ದೆ, ಪೂರ್ತಿ ಓದ್ದೆ. CRZ ಗೆ ಸ್ಪೆಷಲ್ ಕನ್ಸಿಡರೇಷನ್ ಗೆ ಲಾಸ್ಟ್ ಬೊಮ್ಮಾಯಿ ಸರ್ ಇದ್ದಾಗ ಅದಕ್ಕೊಂದು ಫೈಲ್ ಮಾಡಿದ್ರು, ಅದೆಲ್ಲ ಬಿದ್ದಿದೆ. ಇದನ್ನು ಮುಟ್ಟದೇ ಇದ್ರೆ ಅದು ಯಾವುದು ಆಗುದಿಲ್ಲ ಸರ್. CRZ ಇಲ್ಲಿವರೆಗೆ ಅಷ್ಟು ಕಠಿಣವಾಗಿನೇ ಇತ್ತು. ಆದ್ರೆ ಮಾಡ್ಕೊಂಡಿದ್ದಾರೆ ಸರ್, ಮಾಡ್ಕೊಡ್ತೇವೆ ಸರ್. ಅದು ಕಠಿಣವಾಗಿ ಆ ಟೈಮಲ್ಲಿ ರೆಪ್ರೆಸೆಂಟೇಷನ್ ನಮ್ ಕಡೆಯಿಂದ ಸರಿಯಾಗಿಲ್ಲ. ಅದೇ ಕೇರಳದಲ್ಲಿ ಬೆಟರ್ ಬೆನಿಫಿಟ್ಸ್ ಕೊಟ್ಟಿದ್ದಾರೆ, ಬೇರೆ ಕಡೆ ಕೊಟ್ಟಿದ್ದಾರೆ. ನಮ್ಮ ಸ್ಟೇಟ್ ದಿಂದ ಆ ಸಮಯದಲ್ಲಿ ಸರಿಯಾಗಿ ರೆಪ್ರೆಸೆಂಟೇಷನ್ ಆಗಿಲ್ಲ. ಅದಕ್ಕೆ ನಮಗ ಎಲ್ಲಾ ಕಡೆ 200 ಬಿಟ್ಟಿರೋದು. ಈಗ ಅಧ್ಯಕ್ಷ, ಇಷ್ಟೇ ನಾನು ಬೆಲ್ಲದವ್ರಿಗೆ ಇಷ್ಟೇ ಹೇಳೋದಕ್ಕೆ ಬಯಸ್ತೇನೆ. ನಾ ಹಿಂದಿನವರು ಸರಿಯಾಗಿ ಅದನ್ನ ರಿಪ್ರೆಸೆಂಟ್ ಮಾಡಿದ್ರು ಬಿಟ್ಟಿದ್ರು ಅದಕ್ಕೆ ಚರ್ಚೆಗೆ ಹೋಗೋದಿಲ್ಲ. ಆದರೆ ನಾವು ಈ ಸಂದರ್ಭದಲ್ಲಿ ಸರಿಯಾಗಿ ರಿಪ್ರೆಸೆಂಟ್ ಮಾಡಿ, ಹಾಗೂ ಸ್ವಲ್ಪ ಕೇಂದ್ರ ಸರ್ಕಾರನೂ ಒಲವು ತೋರ್ತಾ ಇದೆ. ಆ ಹಿನ್ನೆಲೆಯೊಳಗ ನಾವು ಅದನ್ನ ಸರಿಪಡಿಸ್ತಕ್ಕಂಥದ್ದನ್ನು ಮಾಡ್ತೀವಿ. ಈಗ ಒಂದ್ ಸೆಕೆಂಡ್, ಈಗ ಸಚಿವ ತಾವು ಶಾಸಕ ಈಗ ನೋಡಿ, ಮಂಗಳೂರು ಕರಾವಳಿ ಅಂತ ಪ್ರದೇಶ ಟೂರಿಸಂ ಎಲ್ಲಿ ಕೂಡ ಸಿಕ್ಲಿಕ್ಕಿಲ್ಲ. ನಮ್ಮಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಸೀ ಪೋರ್ಟ್, ದೊಡ್ಡ ಮಟ್ಟ ಸ್ಟೇಷನ್ಸ್, ಅದರ ಜೊತೆಯಲ್ಲಿ ಹೆಲ್ತ್ ಟೂರಿಸಂಗೆ, ಧಾರ್ಮಿಕತೆಯ ಟೂರಿಸಂಗೆ, ಪ್ರವಾಸೋದ್ಯಮ ಬೀಚ್ ಟೂರಿಸಂಗೆ, ಅದೇ ರೀತಿ ನಮ್ಮ ಎಜುಕೇಶನ್ ಟೂರಿಸಂ, ಯಾವುದೆಲ್ಲ ಜನ ಆಕರ್ಷಣೆಗೆ ಏನೆಲ್ಲ ಬೇಕು ಎಲ್ಲ ಕೂಡ ಇದೆ. ಒಂದು ಸಮಸ್ಯೆ ಸಂವಾದ ಜೊತೆಗೆ ಒತ್ತು ಕೊಡುವ ಕೆಲಸ ಶಾಸಕರು ಮಾಡಿ. ಇಷ್ಟೆಲ್ಲ ದೇವರು ಕೊಟ್ಟಂತ ಪ್ರಕೃತಿ ಮತ್ತು ಪರಿಸರ ನಾವು ಉಪಯೋಗಿಸಿಕೊಂಡು ನಾವಲ್ಲಿ ಸಮಸ್ಯೆ ಮಾಡಿ ಬಾಯಿಗೆ ಮಾತ್ರ ಚರ್ಚೆ ಮಾಡಿ ಗಲಾಟೆ ಮಾಡಿದ್ರೆ ಯಾರು ನಮ್ಮ ಊರಿಗೆ ಬರುವುದಿಲ್ಲ. ಯಾರು ಶಾಂತ ಬೇಕಾದಕ್ಕೆ ಒಟ್ಟಾಗಿ ಮಾಡಿದ್ರೆ ಕರಾವಳಿದ ಸಮಸ್ಯೆ ಅರ್ಥ ಆಗುದಿಲ್ಲ. ಸರ್ಕಾರ ಏನು ಮಾಡಿದ್ರು ಕೂಡ
ನಾವು ಜನರನ್ನು ಪ್ರೀತಿಯಿಂದ ಬರುವಾಗೆ ಮಾಡಬೇಕು, ದೂರದಿಂದ ನೋಡುವಾಗ ಹೆದರಿಕೆ ಬರುವ ವಾತಾವರಣ ಆಗಬಾರ್ದು. ಅದು ನಾವೆಲ್ಲ ಸೇರಿ ಅದಕ್ಕೆ ಒತ್ತು ಕೊಡ್ಬೇಕು. ನಾನು ಕೇಳುವಂತದ್ದು ದಟ್ಸ್ ಅವರ್ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ. ಅಧ್ಯಕ್ಷರೇ, ಒಂದು ಸನ್ಮಾನ್ಯ ಪ್ರವಾಸೋದ್ಯಮ ಸಚಿವರು ಕರಾವಳಿ ಪ್ರವಾಸೋದ್ಯಮದ ಬಗ್ಗೆ ಬಹಳ ಚೆನ್ನಾಗಿ ಮಾತಾಡಿದಿರಿ, ಅಭಿನಂದನೆ ಸರ್. ನಮ್ಮಲ್ಲಿ ಟೆಂಪಲ್ ಟೂರಿಸಂ ಅಂತ ಹೇಳಿ ಕುಕ್ಕೆ ಸುಬ್ರಹ್ಮಣ್ಯ ಇರ್ಬೋದು, ಧರ್ಮಸ್ಥಳ ಇರ್ಬೋದು, ಕೊಲ್ಲೂರಿಗೆ ಪ್ರತಿನಿತ್ಯ ಸುಮಾರು 2 ಲಕ್ಷಕ್ಕಿಂತಲೂ ಹೆಚ್ಚು ಜನ ನಮ್ಮ ಜಿಲ್ಲೆಗೆ ಬರ್ತಾರೆ. ನೀವು ಹೇಳಿದ್ ನಿಜ ಇದೆ. ಅವರನ್ನು ಬೇರೆ ಟೂರಿಸಂಗೆ ಶಿಫ್ಟ್ ಮಾಡತಕ್ಕಂತ ಅನೇಕ ವಿಪುಲವಾಗಿರ್ತಕ್ಕಂಥ ಅವಕಾಶಗಳಿದೆ. ಉದಾಹರಣೆಗೆ ನಮ್ಮಲ್ಲಿ ಜೋಗ ಫಾಲ್ಸ್ ರೀತಿಯಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ 5-6 ವೆಸ್ಟರ್ನ್ ಘಾಟಿಯಿಂದ ಫಾಲ್ಸ್ ಗಳಿದೆ. ಅದನ್ನು ಡೆವಲಪ್ ಮಾಡ್ಲಿಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಡೆವಲಪ್ ಮಾಡಲ್ಲ. ಆ ಕಾರಣಕ್ಕೋಸ್ಕರ ಡೈವರ್ಷನ್ ತಗೊಳ್ಳಿಕ್ಕೆ ಅವಕಾಶಗಳು ಕಡಿಮೆ ಇದೆ. ದಯವಿಟ್ಟು ಈ ರೀತಿ ಒಂದು ಫಾಲ್ಸ್ ಗೆ ಸಂಬಂಧಪಟ್ಟಂತೆ ಮತ್ತು ಕರಾವಳಿಯಲ್ಲಿ ಇರ್ತಕ್ಕ ಸಿ ಪಾಟೀಲ್ ಸಾಹೇಬ್ರೆ, ನಮ್ದು ಆತ್ಮೀಯ ಸಂಬಂಧ ಇದೆ, ನಾವು ಕರಾವಳಿಯವರು. ಒಂದು ಸಮುದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಟೂರಿಸಂಗೆ ದೃಷ್ಟಿಯಿಂದ ಸ್ವಲ್ಪ ಅವಕಾಶಗಳನ್ನು ಇನ್ನಷ್ಟು ಓಪನ್ ಮಾಡಿದ್ರೆ ಖಂಡಿತ ತುಂಬಾ ಟೂರಿಸಂ ಡೆವಲಪ್ ಆಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ನನ್ನ ಅನಿಸಿಕೆ. ಈಗ ಕರಾವಳಿ ಬಗ್ಗೆ ಚರ್ಚೆ ಕೂಡ ನಾವು ನಿಮ್ಗೆ ಆಗಿ ಚರ್ಚೆ ಮಾಡುದು, ಬರೋದಿಲ್ಲ ನೀವಲ್ಲ, ಬೇರೆಯವ್ರಲ್ಲ. ನಿಮ್ಗೆ ಸವಲತ್ತು ಕೊಡ್ಲಿಕ್ಕೆ ಬೇಕಾಗಿ ನಾವೆಲ್ಲ ಚರ್ಚೆಗಳು. ಅಧ್ಯಕ್ಷರೇ, ಇಲ್ಲ ಉತ್ತರ ಕೊಡ್ತೀನಿ ಅದಕ್ಕೆ. ಈಗ ಎಲ್ಲಾ ಯಂಗ್ಸ್ಟರ್ಸ್ ಎಲ್ಲ ಪಾಪ ಗೆದ್ದಿದ್ದಾರೆ. ಎಲ್ಲಿ ಎಲ್ಲ ಮಂಗಳೂರಿಂದ. ಇಡೀ ನಮ್ಮ ರಾಜ್ಯದಲ್ಲಿ ಪೊಟೆನ್ಶಿಯಲ್ ಇರೋದು ನಿಮ್ ಕರಾವಳಿಲೇ. ಹೆಲ್ತ್ ಟೂರಿಸಂ ಮಾಡಕ್ಕೂ ಅವಕಾಶ ಇದೆ, ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡಕ್ಕೂ ಇದೆ, ಧಾರ್ಮಿಕವಾದಂತಹ ಟೂರಿಸಂ ಮಾಡಕ್ಕೂ ಅವಕಾಶ ಇದೆ. ಮತ್ತು ನಮ್ಮ ಅಧ್ಯಕ್ಷರು ನಮ್ಮ ಹೇಳ್ದಂಗೆ ಬಹಳ ಒಂದು ದೊಡ್ಡ ಸಿ ಲ್ಯಾಂಡ್ ಇದೆ. ಏನೇನೋ ಕನಸು ನಮ್ಮ ಜನಗಳಿಗೆ ನಾವು ಬೇಕಾದಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಿದೆ. ಒಂದು ನಮ್ಮ ಶಾಸಕರುಗಳಿಗೆ ಒಂದು ಸಪರೇಟ್ ಒಂದು ಮೀಟಿಂಗ್ ಮಾಡಿ ಅವ್ರ ರಿಕ್ವೆಸ್ಟ್ ಅಂದ್ರೆ 7 ಗಂಟೆ ಮೇಲೆ ಎಂಟೈರ್ ನಿಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಸ್ ಡೆಡ್. ನೋ ಆಕ್ಟಿವಿಟೀಸ್. ಬರೀ ಧಾರ್ಮಿಕವಾದಂತ ಕೆಲವುಗಳು ಭಜನೆಗಳು, ಮತ್ತೊಂದು ಬಯಲಾಟ, ಯುದ್ಧ ಬಿಟ್ರೆ ಬೇರೆ ಯಾವ ತರದ ಆಕ್ಟಿವಿಟೀಸ್ ಇಲ್ಲ. ಯಾಕೆ ಹಿಂಗ್ ಆಗ್ತಾ ಇದೆ ಅಂತೇಳಿ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೇನೋ ಒಂದು ಪ್ರಪೋಸಲ್ ತಂದ್ರೆ. ಯಾಕೆಂದ್ರೆ ಇವತ್ತು ಲಾಸ್ಟ್ 2 years ಇಂದ ಮಕ್ಕಳು ಅಡ್ಮಿಷನ್ ಆಗೋದು ಕೂಡ ಕಡಿಮೆ ಆಗಿದೆ. ನನಗೆ ಮೆಡಿಕಲ್ ಕಾಲೇಜ್ ನಡೆಸ್ತಾ ಇರೋರು, ಇಂಜಿನಿಯರಿಂಗ್ ಕಾಲೇಜ್ ನಡೆಸ್ತಾ ಇರೋರು, PUC ಕಾಲೇಜ್ ಸರ್ ನೀವೇ ಸಜೆಷನ್ ಕೊಡಿ ಸರ್. ರಾತ್ರಿ ಏನ್ ಮಾಡ್ಬೇಕು ಎಲ್ಲರಿಗೂ ನೋಡಯ್ಯ. ನಾನ್ 7 ಗಂಟೆ ಮೇಲೆ ಡೆಡ್ ಇದೆ ಅಂತಂದ್ರೆ ಏನ್ ಬಿಸ್ನೆಸ್ ನಡೀತದೆ? ಮಂಗಳೂರವರ ಇಚ್ಛೆ ಬರಲ್ಲ, ಐಟಿ ಇಂಜಿನಿಯರ್ಸ್ ಬರೋದಿಲ್ಲ. ಯಾರು ಬೇರೆ ITBT ಪ್ರಪೋಸ್ ಮಾಡಿದ್ರು ಹಿಂದೆ ಕೃಷ್ಣ ಅವ್ರ ಕಾಲದಲ್ಲಿ. ನಾಟ್ ಇವನ್ ಎ ಸಿಂಗಲ್ ಕಾಂಪ್ಲೆಕ್ಸ್ ಇಸ್ ದೇರ್. ಈಗೇನೋ ಒಂದು 3-4 ಇಚ್ಛೆ ಬರ್ತಾ ಇದೆ. ಹೈಯೆಸ್ಟ್ ನಂಬರ್ ಆಫ್ ಇಂಜಿನಿಯರಿಂಗ್ ಕಾಲೇಜಸ್ ಇರೋದಲ್ಲೇ, ಹೈಯೆಸ್ಟ್ ನಂಬರ್ ಆಫ್ ಮೆಡಿಕಲ್ ಕಾಲೇಜಸ್ ಇರುತ್ತಿದೆ. ಬಟ್ ಅಲ್ಲಿರೋರೆಲ್ಲ ದಿ ಟಾಪ್ ಕ್ರೀಮ್ ಎಲ್ಲ ಬೆಂಗಳೂರು ಬರ್ತಾ ಇದ್ದಾರೆ, ಮುಂಬೈಗೆ ಹೋಗ್ತಾ ಇದ್ದಾರೆ, ದುಬೈಗೆ ಹೋಗ್ತಾ ಇದ್ದಾರೆ. ವೈ ಇಸ್ ದಟ್? ಯಂಗ್ಸ್ಟರ್ಸ್ಗೆ ಎಂಟರ್ಟೈನ್ಮೆಂಟ್ ಅವಕಾಶ ಇಲ್ಲ ಅಂತಂದ್ರೆ ಯಾರು ಈಚೆ ಬರಕ್ ಹೋಗಲ್ಲ. ಇವತ್ತು ಏನಾದ್ರು ಒಂದು ಸಿಟಿ ಯಾವ್ದಾದ್ರು ಒಂದು ಲೈವ್ ಆಗಿ ಇರ್ಬೇಕು ಅಂತಂದ್ರೆ ಸಾಯಂಕಾಲ ಅಟ್ಲೀಸ್ಟ್ ಅವ್ರ ತಲೆ ಓಡ್ಬೇಕಲ್ಲ. ಅದಕ್ಕೆ ಡೆಡ್ ಆಗಿದೆ ಸಿಟಿ. ನಾನು ಒಂದು ಸರ್ವೆ ಮಾಡಿಸಿದ್ದೀನಿ. ಅದಕ್ಕೆ ನೀವು ನಿಮ್ಮ ಶಾಸಕರುಗಳು ಕೂತ್ಕೊಂಡು ಏನ್ ಮಾಡ್ಬೇಕು, ಜನ ಹೊರಗಡೆ ಹೋಗಿ ಮಾಡ್ಬೇಕು ಅನ್ನೋದನ್ನ ನೀವೊಂದು ಪ್ರಪೋಸಲ್ ಸರ್ಕಾರ ಕೊಡಿ. ಇಲ್ಲ ನೀವು ಹೇಳಿದ್ದೆ ಸರ್, ನೀವು ಹೇಳಿದ ಮರವಂತೆ ಬೀಚ್ ಅಲ್ಲಿ ಹಾಗೆ ಆಯ್ತು. 7 ಗಂಟೆ ನಂತರ ಏನು ಆಕ್ಟಿವಿಟಿ ಇಲ್ಲ. ನಾನು ಅಲ್ಲಿನ ಪಂಚಾಯತ್ ಲೋಕಲ್ ಎಲ್ಲರನ್ನು ಸಭೆ ಕರೆದು ಹೇಳಿದೆ, ಒಂದು ಸ್ಟ್ರೀಟ್ ಲೈಟ್ ಹಾಕ್ಲಿಕ್ಕೆ 2 ವರ್ಷದಿಂದ ಅರ್ಜಿ ಕೊಡ್ತಾ ಇದ್ದೇವೆ, ಇಲಾಖೆಯಲ್ಲಿ ಹೈಮಾಸ್ಟ್ ಹಾಕ್ಲಿಕ್ಕೆ ಅನುದಾನ ಇಲ್ಲ ಅಂತಿದ್ದಾರೆ. ಸೊ ಹಾಗಾಗಿ ಯಾವುದೇ ಸೇಫ್ಟಿ ಹೇಳಿದ ಪಾಯಿಂಟ್ ಕೂತ್ಕೊಳ್ಳ ಮಾತಾಡ್ಬೋದು. ಮುಖ್ಯಮಂತ್ರಿಗಳು ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ದಾರೆ. ಉಪಮುಖ್ಯಮಂತ್ರಿಗಳೇ, ನಾವೆಲ್ಲ ನಿಮ್ಮ ಜೊತೆ ಇದ್ದೇವೆ. ಯಾಕಂತೇಳಿ ನೀವು ಹೇಳಿದ್ರು 100% ರೈಟ್ ಇದೆ. ಒಂದು ನಮ್ಮಲ್ಲಿ IT ಫೀಲ್ಡ್ ನವ್ರು ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ 7 ಗಂಟೆ ನಂತರ ನಮ್ಮಲ್ಲಿ ಡೆಡ್ ಇರುವ ಕಾರಣಕ್ಕೋಸ್ಕರ ಇವತ್ತಿಷ್ಟು ನಮ್ದು ಯಂಗ್ಸ್ಟರ್ಸ್ ಇರುವಂತ ಒಂದು ಜಿಲ್ಲೆ. ನೀವು ಖಂಡಿತವಾಗಿ ನೀವು ಏನ್ ನಿರ್ಧಾರ ತಗೊಳ್ತೀವಿ, ನಾವೆಲ್ಲ ಜಿಲ್ಲೆಯ ಜನ ನಿಮ್ಮೊಟ್ಟಿಗೆ ಇದ್ದೇವೆ. ನಾವು ಟೂರಿಸಂ ಮತ್ತು ಈವ್ನಿಂಗ್ ಸಂಜೆ ಹೊತ್ತು ಮತ್ತು ಎಲ್ಲಾ ದೃಷ್ಟಿಯಿಂದ ಡೆವಲಪ್ಮೆಂಟ್ ಆಗುವ ದೃಷ್ಟಿಯಿಂದ ಖಂಡಿತವಾಗೂ ನಾವು ಉಪಮುಖ್ಯಮಂತ್ರಿಗಳು ನಿಮ್ ಜೊತೆ ನಮ್ಮೆಲ್ಲ ಜಿಲ್ಲಾ ಶಾಸಕರು ಇದ್ದೇವೆ ಅನ್ನುವಂಥದ್ದನ್ನ ಹೇಳ್ತೀವಿ. ಈಗ ಇಬ್ರು ಒಂದು ಸಪರೇಟ್ ಮೀಟಿಂಗ್ ಮಾಡ್ತೀವಿ ನಿಮ್ಗೆ. ಪ್ರಕಟಣೆ